ನೀವು ನೋಡುತ್ತಿರುವ ಶಾಲೆ ಯಾವುದೇ ಗ್ರಾಮೀಣ ಪ್ರದೇಶಗಳಲ್ಲಿನ ಶಾಲೆಯಲ್ಲ. ಇದು ಇಳಕಲ್ ತಾಲೂಕಿನ ಇಳಕಲ್ ನಗರದ ಕೇಂದ್ರದಲ್ಲಿರುವ ಸರಕಾರಿ ಹಿರಿಯ ಪ್ರಾಥಮಿಕ ಕೇಂದ್ರ ಶಾಲೆ ಮತ್ತು ಮೌಲಾನಾ ಆಜಾದ್ ಇಂಗ್ಲಿಷ್ ಮಾಧ್ಯಮ ಶಾಲೆ, ಎರಡು ಶಾಲೆಗಳು ಒಂದೇ ಆವರಣದಲ್ಲಿ ಇವೆ. ಸುತ್ತ ನೋಡಿದರೂ ಶಾಲೆ ಅಂತ ಕಾಣಲು ಸಾಧ್ಯವಿಲ್ಲ. ನಗರದಲ್ಲಿನ ಶಾಲೆನೇ ಈ ಥರ ಇದ್ದರೆ ಇನ್ನು ಗ್ರಾಮೀಣ ಪ್ರದೇಶದ ಶಾಲೆಗಳ ಪರಿಸ್ಥಿತಿ ಹೇಗಿರಲಿಕ್ಕಿಲ್ಲ. ಸರ್ಕಾರ ಲಕ್ಷಾಂತರ ದುಡ್ಡು ಖರ್ಚು ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಶಾಲೆ ನಿರ್ಮಿಸಿದೆ. ಕೇಂದ್ರ ಶಾಲೆಯ ಕಟ್ಟಡ ನಿರ್ಮಾಣವಾದರೂ ಹೊಸ ಕಟ್ಟಡಕ್ಕೆ ಹೋಗುತ್ತಿಲ್ಲ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಕೇಳಿದರೆ ಕುಂಟು ನೆಪ ಹೇಳಿ ಕಾಲಹರಣ ಮಾಡುತ್ತಿದ್ದಾರೆ. ಅದು ನೀರ್ ನಿಂತು ಎಲ್ಲಾ ಅಲ್ಲಿ ನೀರ್ ತೆಗಿಯಕ್ಕೂ ಅವ್ರ ಕಡೆಯಿಂದ ಆಗ್ಲಿಲ್ರಿ ಅದನ್ನ. ಹ್ಞೂ ಸರ್, ಆ ಟೈಮ್ದಾಗ ಸರ್ ಅದು. ಮತ್ತೇನಿಲ್ಲ ಸರ್. ಹೌದ್ರಿ. ಆಮೇಲೆ ಅಲ್ಲಿ ನೀರು ಇದು ಒಳಚರಂಡಿ ನೀರು ಅಲ್ಲಿನ ಬಂದ ನೀರು ಹೊರಗೆ ಹೋಗಕ್ ಏನು ದಾರಿನೇ ಇಲ್ಲ ಸರ್. ಅದು ಅಲ್ಲಿ ದಾರಿ ಆಗಿಲ್ಲ ಸರ್, ಅಲ್ಲಿ ಮುಂದೆಲ್ಲ ಬ್ಲಾಕ್ ಆಗ್ಬಿಟ್ಟಾವ ಸರ್. ಹಂಗಾಗಿ ಸಮಸ್ಯೆ ಆಗಿ ಮೊನ್ನೆ 4-5 ದಿನದಿಂದ ನೀವು ಅವಾಗೇನ್ರ ಹೋದ್ವಾರ ಏನೋ ರೀತಿ ಸರ್ ಅವ್ರು ಒಂದ್ ತಿಂಗಳ ಬಂದಿದ್ದಾರೆ. ಒಂದು ಪೂರ್ತಿ ಏನಿಲ್ಲ ಸರ್, ಈಗ ಪೂರ್ತಿ ಅಂತ ಒಂದ್ ಫೂಟ್ 1.5 ಫೂಟ್ನಷ್ಟು ನೀರ್ ನಿಂತಿದ್ವಿ ಸರ್ ಅವು. ಹೌದೌದ್ರಿ. ಗ್ರೌಂಡ್ ತುಂಬಾ ಸರ್, ಅದನ್ನ ಸಮಸ್ಯೆಗಳಾಗಿದೆ ಸರ್. ಮತ್ತ ನಾವು ಅವ್ರಿಗೆ ಏನ್ ಮಾಡಿವಿ ಅಂದ್ರೆ ಗ್ರೌಂಡ್ ಲೆವೆಲ್ ಮಾಡಿ ಕೊಡಂತ ಹೇಳಿವಿ ಸರ್. ಗ್ರೌಂಡ್ ಲೆವೆಲ್ ಅದಕ್ಕೆ ಅವ್ರು ಗರ್ಸ್ ಹಾಕಿ ಕೊಡ್ತೀನಿ ಅಂತಂದ್ರೆ ಸರ್, ಒಂದ್ ಪ್ಯಾಂಟುಣಿಗೆ 2 ಪ್ಯಾಂಟುಣಿಗೆವರೆಗೂ ಗರ್ಸ್ ಹಾಕಿ ಲೆವೆಲ್ ಮಾಡಿ ನೀರು ನಿಂದಲಾರ್ದಂಗ ಆ ಕಡೆ ಹೋಗೋದು ಹರಿದು ಕೊಡ್ತೀವಿ ಅಂತ ಮಾಡ್ಯಾರ ಸರ್. ಸರಿ ಸರ್, ಅದಾಗಲಿ ಸರ. ಇನ್ನೊಂದ್ ಸರ, ಅದು ಅದೇ ಸಾಲಿನ ಹುಡುಗರು ಹೊರಗಡೆ ಕುಂತ ಕಲಿತಾವ್ ಗಿಡದ ಸರ್. ಅವ್ರು ಒಳಗಡೆ ಈ ಕಡೆ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಈಗ ಓಪನಿಂಗ್ ಆಗೋಮಟ ಏನ್ ಮಾಡಕ್ಕಾಗಲ್ಲ ಸರ್. ಈಗ ಹೊರಗಲು ಓಪನಿಂಗ್ ಆಗೋಮಟ ಅದೇ ಸರ್, ಓಪನಿಂಗ್ ಭಾಳ ದಿವಸ ಆಯ್ತು. ಈಗಾಗಲೇ ರೆಡಿ ಆಗಿ ಬಿಲ್ಡಿಂಗ್ ರೆಡಿ ಆಗಿ ನೀವು ಒಂದು ಮೇಲೆ ಆಗ್ತದೆ ಸರ್. ಈಗ ಮೇಲ್ನೋಟಕ್ಕೆ ರೆಡಿ ಆಗಿವ್ ಸರ್, ಇನ್ನೂ ಸಣ್ಣ ಪುಟ್ಟ ಅದಾವ. ಮತ್ತೆ ಗೇಟಿಗೂ ನಾವ್ ಏನ್ ಮಾಡ್ಯಾರ ಬಣ್ಣ ಹಚ್ಚಿಲ್ಲ. ಮತ್ತೆ ಆಮೇಲೆ ಕಾಂಪೌಂಡಿಗೂ ಸಿಮೆಂಟ್ ಮಾಡಿ ಗಿಲಾಯಿ ಮಾಡಿ ಬಣ್ಣ ಹಚ್ಬಿಟ್ಟಿಲ್ರಿ ಅವರು. ಸರ್ ಗೇಟ್ ಆಮೇಲೆ ಮಾಡ್ಕೊಳಕ್ ಬರ್ತಾರ. ಹುಡುಗರ್ಗ ಆ ಕಡೆ ಕಳ್ಸಿದಪ್ಪ ಅಂದ್ರ ಇಲ್ಲಿ ಹುಡುಗರು ಹೊರಗ್ ಕುಂದ್ರದ್ರ ತಪ್ಪತ್ತ. ಒಂದು ಬಿಸಿಲು ಈಗ ಮಳೆಯಲ್ಲಿ ಚಾಲ ಆಗೈತೆ. ಅದನ್ನಂದೀವಿ ಸರ್, ನಾವೇನಂತೀವಿ ಅಂದ್ರೆ ಅದನ್ನ ಗೇಟ್ ಗೇಟ್ ಇರ್ಲಾರ್ದಾಗ ಬಂದ್ ಸರ್ ಆ ವಿಷಯ. ಗೇಟ್ ಇರ್ಲಾರ್ದಾಗ ಹುಡುಗರು ಹೆಂಗ ದರಕ್ ನಾವು ಹೊರಗೆ ಹೊಡೋತಾರ್ರಿ. ಹೊರಗೆ ಹೊಡೋದಂದ್ರೆ ಗಾಡಿ ಪಡೆ ಅಡ್ಡಾಡ್ತಿರ್ತಾವ ಟರ್ನಿಂಗ್ ಗೇಟ್ ಅಲ್ಲಿ. ಅದಕ್ಕೆ ಗೇಟ್ ಕುಂತ ಮೇಲೆ ನಾವ್ ಕಡೆಗೆ ಬಳಕೆ ಮಾಡೋಣ ಅಂತಂದಿ. ಬಳಕೆ ಮಾಡೋಣ ಟೈಮ್ನಾಗ ಮತ್ ನಮ್ ಸಾಹೇಬ್ರಿಗೆ ಯಾರೋ ಒಬ್ರು ಫೋನ್ ಹಚ್ಚಿದ್ರಿ ಏನಂತೇಳಿ, ಅದನ್ನ ನೀವು ಯಾರಿಗ್ ಕೇಳಿ ಬಳಕೆ ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳಿ. ಅಂದ್ರೆ ಬಳಕೆ ಮಾಡ್ಕೊಂಡಿಲ್ರಿ, ಮಾಡ್ಕೊಂತಾರ ಅನ್ನೋ ಸುದ್ದಿ ಕೇಳೇರಿ. ಅಂದ್ರೆ ಮೊದಲಿಗೆ ಒಂದು 3 ರೂಮ್ ರೀ, ಆಮೇಲೆ ಒಂದು 4 ರೂಮ್. ಮೊದ್ಲಿನ ಟೆಂಡರ್ ಬೇರೆ, ಆಮೇಲೆ ಟೆಂಡರ್ ಬೇರೆ. ಅಂದ್ರೆ ಅವ್ರು ಕಾಂಟ್ರಾಕ್ಟ್ ಬೇರೆ, ಇವ್ರ ಕಾಂಟ್ರಾಕ್ಟ್ ಬೇರೆ ಸರ್. ಅವ್ರು ಮೊದ್ಲವ್ರು ಕೊಟ್ಟೋಗ್ಯಾರ ಸರ್ ಚಾವಿ. ಅಂದ್ರೆ ಅನಧಿಕೃತವಾಗಿ ಕೊಟ್ಟೋಗ್ಯಾರಿ ಅವ್ರು, ಅಧಿಕೃತವಾಗಲ್ಲ. ಅಂದ್ರೆ ನೀವ್ ಬೇಕಾದ್ರೆ ಬಳಕೆ ಮಾಡ್ಕೊಡ್ರಿ, ಸ್ವಚ್ಛ ಇಟ್ಕೊಡ್ರಿ ಅಂತೇಳಿ. ಆ ಟೈಮ್ದಾಗ ಏನ ಸರ್, ಆ ಚಾವಿಗಳು ಅಷ್ಟೇ ಅವ್ರು ಓಪನ್ ಮಾಡ್ತಾರ ಅಂತ ಗೊತ್ತಾದ ತಕ್ಷಣ ಯಾರೋ ಒಬ್ರು ಏನ್ ಮಾಡಿದ್ರು, ನಮ್ ಸಾಹೇಬ್ರಿಗೆ ಫೋನ್ ಹಚ್ಚಿದ್ರು. ನೀವು ಅದು ಓಪನಿಂಗ್ ಮಾಡ್ಲಾರ್ದ ಸಾಹೇಬ್ರ ಓಪನಿಂಗ್ ಮಾಡ್ಲಾರ್ದ ಹೆಂಗ್ ಮಾಡ್ತೀರಿ, ನೀವು ಹ್ಯಾಂಡ್ ಓವರ್ ಹೆಂಗ್ ಮಾಡ್ಕೊಡ್ರಿ? ನಾವು ಓಪನಿಂಗ್ ಮಾಡ್ಲಾರ್ದ ಚಾಲೂ ಮಾಡಂತ ಹೇಳ್ತಾ ಇಲ್ಲ ಸರ್. ನಾವ್ ಅನ್ನಾಗತ್ತಿದ್ದೇನು ಆದಷ್ಟು ಬೇಗ ಅದನ್ನ ಕ್ಲಿಯರ್ ಮಾಡ್ಕೊಂಡು, ಈಗ ಹೆಂಗೋ ನಿಮ್ಗೆ ಅನುದಾನ ಬಂದಿರ್ತೈತಿ, ರೊಕ್ಕ ಬಂದಿರ್ತೈತಿ, ಎಲ್ಲ ಆಗಿರ್ತೈತಿ, ಯಾಕೆ ಲೇಟ್ ಮಾಡ್ತೀರಿ, ಹುಡುಗರು ತ್ರಾಸ ಕೊಡ್ತೀರಿ ಅಂತ ನಾವ್ ಕೇಳಾಕತ್ತೀವಿ. ಈ ವಾರದಾಗ ಐತಿ ಸರ್. ಅದಕ್ಕೆ ಅವಸರ ಮಾಡಿ ಅದನ್ನೆಲ್ಲ ಸ್ವಲ್ಪ ನಾವೆಲ್ಲ ಅದನ್ನ ಕ್ಲೀನ್ ಮಾಡ್ಕೊಂಡತ್ತೀವಿ ಸರ್. ಅವ್ರಿಗೆ ಮತ್ತ ಕರೆಂಟ್ ಇಂದು ಇದೆ ಸರ್, ಏನು ಅವ್ರು ಕ್ಲಿಯರೆನ್ಸ್ ಕೊಡ್ಬೇಕ್ರಿ ನಮ್ಗೆ, ಎಲ್ಲ ಓಕೆ ಐತಿ ಅಂತ ಹೇಳಿ. ಮೊನ್ನೆ ಹಚ್ಚಿದ್ರಿ ಅವ್ರು, ಇವ್ರು ಯಾರು PRD ಇಂಜಿನಿಯರ್ ಹಚ್ಚಿದ್ರಿ. ನಮ್ ಬಿಯೋರಿಗೆ ಮಾತಾಡಿ ಸರ್, ನಮ್ ಬಿಯೋರಿಗೆ ಅದನ್ನ ಎಲ್ಲ ತೋರಿಸಿ ಕ್ಲಿಯರೆನ್ಸ್ ತೋರಿಸ್ತಾರ ಅಂತ ಹೇಳಿನಿ ಸರ್. ವೆಂಕಟೇಶ್ ಅಂತ ಅನ್ನೋದಿದೆ. ಈ ವಾರದ ಕ್ಲಿಯರ್ ಮಾಡ್ತೀರ? ಸರ್ ಕ್ಲಿಯರ್ ಮಾಡ್ತೀವಿ ಸರ್. ಸಾಹೇಬ್ರ ಡೇಟ್ ತಗೊಂಡು ಆದಷ್ಟು ಬೇಗ ಸರ್. ಈ ಒಂದು ವಾರ, ಈಗ 2 ವಾರ ಹಿಡಿದಿದ್ದೀವಿ ಸರ್. 2 ವಾರ ಕ್ಲಿಯರ್ ಆಗ್ಬಿಡುತ್ತೆ. ಆದಷ್ಟು ಬೇಗ ಮಾಡ್ರಿ ಸರ್. ಅವಶ್ಯ ಸರ್. ನಮಗೂ ಏನೈತೆ ಸರ್, ಅದು ಓಪನ್ ಆದವು ಅಂದ್ರೆ ಎಲ್ಲರಿಗೂ ಬಳಕೆ ಆಗ್ತದೆ.